ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲೇ ಬರೋಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಓಕೆ, ಬನ್ನಿ ನಾನು ಇವತ್ತು ಹಾಗಲಕಾಯಿ ಗೊಜ್ಜನ್ನ ನಾವು ಹೇಗೆ ಮಾಡಬಹುದು ಅಂತ ಹೇಳ್ತೀನಿ ಮತ್ತು ತೋರಿಸ್ಕೊಡ್ತೀನಿ. ಓಕೆ, ನಾವು ಹಾಗಲಕಾಯಿನ ಸಾಮಾನ್ಯವಾಗಿ ಕಹಿ ಇರುತ್ತೆ ಅಂತ ಮಕ್ಕಳು ಎಲ್ಲ ತಿನ್ನಲ್ಲ. ಸೊ ನಾವು ಈ ಥರ ಮಾಡಿದ್ರೆ ಇದು ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ನಾವು ಹಾಗಲಕಾಯಿ ತಿನ್ನೋದ್ರಿಂದ ನಮಗೆ ತುಂಬ ಉಪಯೋಗಗಳಿದೆ, ಬಟ್ ನಮಗೆಲ್ಲ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಹಾಗಲಕಾಯಿ ಕಹಿ ಇರುತ್ತೆ ಅಂತ ನಾವು ತಿನ್ನೋದಕ್ಕೆ ಇಷ್ಟಪಡಲ್ಲ. ಹಾಗೆ ಮಕ್ಕಳು ಕೂಡ ಹಾಗಲಕಾಯಿನ ತಿನ್ನೋದಕ್ಕೆ ಅಂದರೆ ತುಂಬ ಕಷ್ಟಪಡ್ತಾರೆ, ತಿನ್ನಲ್ಲ. ಸೊ ನಾವು ಸ್ವಲ್ಪ ಅದನ್ನು ನೀಟಾಗಿ ಬೇಯಿಸಿ ಮಾಡಿದ್ರೆ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಈ ಥರ ಒಂದು ಸಲ ಮಾಡಿ ನೋಡಿ, ಮನೇಲಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಇಷ್ಟಪಟ್ಟು ನಾವು ಮಾಡಿಕೊಂಡು ತಿನ್ಬೋದು. ನಾವು ಹಾಗಲಕಾಯಿ ಪಲ್ಯನ ಚಪಾತಿಗೆ ಮಾಡ್ಕೋಬೋದು ಮತ್ತು ರೊಟ್ಟಿಗೆ ಮಾಡ್ಕೋಬೋದು. ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗಿಂತ. ನಾವು ಒನ್ ಟೈಮು ಇದನ್ನು ಬೆಳಗ್ಗೆ ಹೊತ್ತು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಳ್ಳಿ ಕಡೆ ಎಲ್ಲ ಮತ್ತು ಟೌನಲ್ಲೂ ಅಷ್ಟೇ ಇದು ತುಂಬ ಒಳ್ಳೆಯದು ಅಂತ ಹೇಳಿ ಹಾಗಲಕಾಯಿ ಪಲ್ಯ ಬಾಣ್ತಿ ಇರ್ತಾರಲ್ಲ ಅವರಿಗೆಲ್ಲ ಕೊಡ್ತಾರೆ. ಇದು ತುಂಬ ಒಳ್ಳೆಯದು, ಏಕೆಂದರೆ ಇನ್ಫೆಕ್ಷನ್ಸ್ ಆಗಲ್ಲ ಅಂತ ಹೇಳಿ. ಓಕೆ, ಬನ್ನಿ ಈಗ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದೊಡ್ಡ ಸೈಜಿನ ಈರುಳ್ಳಿ. ಸೊ ನಾನು 2 ದೊಡ್ಡ ಟೊಮೊಟೊನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು 5 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನು ಜೀರಿಗೆ ಪೌಡರು, ಹಾಗೆ ಅಚ್ಚ ಖಾರದ ಪುಡಿ, ಉಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪು. ಮತ್ತು ನಾನು ಇದನ್ನು ಹೇಗೆ ಮಾಡೋದು ಅಂತ ಈಗ ತೋರಿಸ್ತಾ ಇದ್ದೀನಿ. ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು. ಅದು ಒಂದು 2-3 ವಿಷಲ್ ಮಾಡಿಸಿದ್ರೆ ತುಂಬ ನೀಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೋಡಿ, ಈಗ ನಾನು ಒಂದು 4 to 5 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಇದು ನಾವು ಹಾಗಲಕಾಯಿ ಗೊಜ್ಜು ತಿನ್ನೋದು ತುಂಬ ಒಳ್ಳೆಯದು ದೇಹಕ್ಕೆ. ಸೊ ನಾವು ಯಾವಾಗಲೂ ತಿನ್ನೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸಲನೋ ಆದ್ರೂ ಮಕ್ಳಿಗೆ ಮಾಡಿಕೊಡೋದ್ರಿಂದ ಈಗ ಇನ್ಫೆಕ್ಷನ್ ಅಲರ್ಜಿ ಥರ ಆಗುತ್ತಲ್ಲ, ಸೊ ಆ ಥರದ್ದೆಲ್ಲ ಏನೂ ಆಗಲ್ಲ. ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಕಹಿ ಅಂತ ಬಿಡಬಾರ್ದು, ಮಕ್ಕಳಿಗಾಗಲಿ ಯಾವಾಗಲಾದರೂ ಮಾಡಿಕೊಡ್ಬೇಕು ಫ್ರೆಂಡ್ಸ್. ಓಕೆ, ಈಗ ನಾನು ಇದಕ್ಕೆ ಸಾಸಿವೆ ಸಿಡ್ದಾದ್ಮೇಲೆ ಒಗ್ಗರಣೆಗೆ ಬೇಕು ಅಂದರೆ ಕಡಲೆಬೇಳೆ ಇಲ್ಲ ಹೆಸರುಬೇಳೆ ಹಾಕ್ಬೋದು. ನಾನಿಲ್ಲಿ ಕಡಲೆಬೇಳೆ ಹಾಕಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ನೀವು, ಹಾಗಲಕಾಯಿನ ನಾನು ಹೇಗೆ ರೌಂಡ್ ಶೇಪಲ್ಲಿ ಹೆಚ್ಚಿದ್ದೀನಿ. ನಿಮಗೆ ಸಣ್ಣದಾಗಿ ಹೆಚ್ಕೋಬೇಕು ಅಂದರೆ ನೀವು ಸಣ್ಣದಾಗೆ ಹೆಚ್ಕೋಬೋದು. ಅದರಲ್ಲಿರೋ ಬೀಜನ ತೆಗೆದು ಮಾಡಿದ್ರೆ ಕಹಿ ಸ್ವಲ್ಪ ಕಮ್ಮಿ ಆಗುತ್ತೆ. ಇದಕ್ಕೆ ನಾನೀಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಒಂದು ಬೌಲಿಗೆ ಹಾಕ್ಬಿಟ್ಟು ಹೆಚ್ಚಿರೋ ಅಂಥದ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಇದನ್ನು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಓಕೆ, ಇದಕ್ಕೆ ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ, ಪುಡಿ ಉಪ್ಪು. ಸೊ ಈಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈ ಥರ ಮಿಕ್ಸ್ ಮಾಡಿ ಹೀಗೆ ಒಂದು 10 ಮಿನಿಟ್ಸ್ ಆದರೂ ನಾವು ಇದನ್ನು ಬಿಟ್ಬಿಡಬೇಕು. ಈಗ 10 ಮಿನಿಟ್ಸ್ ಬಿಟ್ಟು ನಾನು ಇವಾಗ ಇದನ್ನು ನೋಡಿ, ನೀರು ಬಿಟ್ಕೋತಾ ಇರುತ್ತದು, ಆಮೇಲೆ ಕಹಿ ಅಂಶನೂ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಸೊ ಇವಾಗ ಇದನ್ನು ಒಂದು ಪಾತ್ರೆಗೆ, ಒಂದು ತಟ್ಟೆಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ. ಹಿಂಡಿ ಅದರಲ್ಲಿ ಏನು ನೀರು ಬರುತ್ತೋ ಅದನ್ನೆಲ್ಲ ಅಲ್ಲೇ ಬಿಟ್ಟು ಇದನ್ನು ಮಾತ್ರ ತೊಗೋಬೇಕು, ಹಾಗಲಕಾಯಿನ. ಓಕೆ, ನಾನು ಇದಕ್ಕೆ ಈರುಳ್ಳಿ ಆಗಲೇ ಬೇಯ್ತಾ ಇದೆ ಕುಕ್ಕರಲ್ಲಿ. ಇವಾಗ ಇದಕ್ಕೆ ನಾವು ಹಾಗಲಕಾಯಿನ ಇಟ್ಕೊಂಡಿದ್ವಲ್ಲ, ಹಾಗಲಕಾಯಿ ಅದನ್ನು ಇವಾಗ ನಾವು ಕುಕ್ಕರ್ಗೆ ಹಾಕಿದ್ದೀನಿ. ಸೊ ಇವಾಗ ನಾವು ನೀಟಾಗಿ ಇದನ್ನು ಫ್ರೈ ಮಾಡಬೇಕು. ಸುಮಾರು ಒಂದು 1/4 ಗಂಟೆ ಆದರೂ ನೀಟಾಗಿ ನಾವು ಇದೇ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ರೆ ಅದು ಕಹಿ ಅಂಶ ಎಲ್ಲ ತುಂಬ ಇರಲ್ಲ, ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ನಾನು ಇದನ್ನು ಒಂದು 1/4 ಗಂಟೆ ಮಿನಿಮಮ್ ಅಂದರೆ ಒಂದು 10 ನಿಮಿಷ ಆದರೂ, ಅಟ್ಲೀಸ್ಟ್ 10 ನಿಮಿಷ ಆದರೂ ನೀವು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಈಗ ನಾನು ಒಂದು 10-15 ನಿಮಿಷ ಆಗಲೇ ಹುರಿದಿದ್ದೀನಿ. ಸೊ ಇವಾಗ ಟೊಮಾಟೊ ಹಾಕ್ತಿದ್ದೀನಿ, ನೋಡ್ತಿದ್ದೀರಲ್ಲ. ಈಗ ಟೊಮಾಟೊ ಅದಕ್ಕೆ ಮಿಕ್ಸ್ ಮಾಡೋಣ.
ಹಾಗಲಕಾಯಿ ಗೊಜ್ಜು ತುಂಬ ದೇಹಕ್ಕೆ ಒಳ್ಳೆಯದು. ಯಾವಾಗಲಾದರೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ತುಂಬ ಕಹಿ ಇರುತ್ತೆ ಅಂತ ಅದರಿಂದ ದೂರ ಇರಬೇಡಿ, ಅದು ನಮಗೆ ತುಂಬ ಒಳ್ಳೆಯದು. ಸೊ ಇವಾಗ ಏನೇನೋ ಕಾಯಿಲೆಗಳು ಬರ್ತಾ ಇದೆ, ಆ ಥರ ಕಾಯಿಲೆಗಳು ಬರಬಾರ್ದು ಅಂದರೆ ನಾವು ಈ ಥರ ಹೋಮ್ ರೆಮಿಡೀಸ್ನ ಏನೇನಾದ್ರೂ ನಾವು ಟ್ರೈ ಮಾಡ್ತಾ ಇರಬೇಕು. ಓಕೆ, ನಾನು ಇದಕ್ಕೆ ಈಗ 1.5 ಸ್ಪೂನು ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಸ್ಪೂನ್ ನಾನು ಜೀರಿಗೆ ಪೌಡರ್ ಹಾಕಿದ್ದೀನಿ. ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕಿ, ಇವಾಗ ಇದನ್ನು ನಾವು ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಣ. ಬೆಲ್ಲ ಹಾಕಿದ್ರೆ ಕಹಿ ಸ್ವಲ್ಪ ಹೋಗುತ್ತೆ ಅಂತ ಹೇಳಿ, ಸ್ವೀಟ್ನೆಸ್ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗೂ ಇರುತ್ತೆ. ನೀವು ಮನೆಯಲ್ಲಿ ನಿಮಗೆ ಬೆಲ್ಲ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಕ್ವಿಟ್ ಮಾಡಿ, ನೋ ಪ್ರಾಬ್ಲಮ್. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ಓಕೆ, ಇದು ಫ್ರೈ ಆಗ್ತಾಯಿದೆ ನೋಡಿ, ಹೀಗಾಗಿದೆ. ಇದನ್ನು ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿ ಒಂದು 5 ಮಿನಿಟ್ ಹಾಗೆ ನಾನು ಫ್ರೈ ಮಾಡಿದ್ದೀನಿ. ಸೊ ಅದಾದಮೇಲೆ ಈಗ 1 ಲೋಟ ನೀರು ಹಾಕಿದ್ದೀನಿ. ನಾನು ತೊಗೊಂಡಿರೋದು 1/4 kg ಹಾಗಲಕಾಯಿ. ಸೊ ಅದಕ್ಕೆ ನಾನು 1 ಲೋಟ ನೀರು ಹಾಕಿ ಈಗ 2 ವಿಷಲ್ ಮಾಡಿಸಿದ್ದೀನಿ. ನೋಡ್ತಾ ಇರ್ಬೋದಲ್ಲ ನೀವು, ಈಗ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ನಾನು ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಸಿ ಯು.